ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಜನಕ್ಕೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. OBC ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಎಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ನೋಡೋದಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 15ನೇ ತಾರೀಕು ಲಾಸ್ಟ್ ಡೇಟು, ಅಂದ್ರೆ 15th ಲಾಸ್ಟ್ ಡೇಟು, 5 ಡೇಸ್ ಬಾಕಿ ಇದೆ. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೆಬ್ರವರಿ 15th ಲಾಸ್ಟ್ ಡೇಟು, 36 ಡೇಸ್ ಕೂಡ ಬಾಕಿ ಇದೆ. OBC ವಿದ್ಯಾರ್ಥಿಗಳಿಗೆ 31st ಅಂದ್ರೆ ಲಾಸ್ಟ್ ಡೇಟು, ಇನ್ನು 21 ಡೇಸ್ ಕೂಡ ಬಾಕಿ ಇದೆ. ಮೈನಾರಿಟಿ ವಿದ್ಯಾರ್ಥಿಗಳಿಗೆ 31st ಲಾಸ್ಟ್ ಡೇಟು, ಇನ್ನು 21 ಡೇಸ್ ಕೂಡ ಬಾಕಿ ಇದೆ. ಟೆಕ್ನಿಕಲ್ ಎಜುಕೇಶನ್ ಕೂಡ 31st ಲಾಸ್ಟ್ ಡೇಟು. ಮೆಡಿಕಲ್ ಎಜುಕೇಶನ್ ಮಾರ್ಚ್ 31st ವರೆಗೂ ಟೈಮ್ ಇದೆ. ಆಯುಷ್ ಅವರಿಗೂ ಕೂಡ ಫೆಬ್ರವರಿ 28 ವರೆಗೂ ಟೈಮ್ ಇದೆ. ಬ್ರಾಹ್ಮಿಣ್ ಡಿಪಾರ್ಟ್ಮೆಂಟ್ಗೆ ಫೆಬ್ರವರಿ 28 ವರೆಗೂ ಟೈಮ್ ಇದೆ. ಡಿಸಬಿಲಿಟಿ ವೆಲ್ಫೇರ್ ಜನವರಿ 31st ಲಾಸ್ಟ್ ಡೇಟು. ಕೊಲಿಜಿಯೇಟ್ ಎಜುಕೇಶನ್ ಡೇಟ್ ಓವರ್ ಆಗಿದೆ. ಕಟ್ಟಡ ಕಾರ್ಮಿಕರದು ಅಂದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಜನವರಿ 31st ಲಾಸ್ಟ್ ಡೇಟು. ಆರ್ಯ ವ್ಯಾಸ ಕಮ್ಯುನಿಟಿ ಬಂದ್ಬಿಟ್ಟು ಫೆಬ್ರವರಿ 28 ಲಾಸ್ಟ್ ಡೇಟ್ ಆಗಿರೋದು. ಅದರೊಳಗಡೆ ನೀವು ಅಪ್ಲಿಕೇಶನ್ ಕೂಡ ಹಾಕಬೇಕಾಗುತ್ತೆ. ನಮ್ಮ ಮೈನ್ ಥಿಂಗ್ OBC ಅಮೌಂಟ್ ಕೇಳ್ತಾ ಇದ್ರೆ ಸಾಕಷ್ಟು ಜನಕ್ಕೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಕೂಡ ಆಗಿದೆ. ಬರೋಬರಿ 4,000 ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟಸ್ನ ಯಾವ ರೀತಿ ಇದೆ ಅಂತ ಹೇಳಿ. ನಿಮಗೆ DBT ಪುಷ್ ಕೂಡ ಆಗಿರೋ ನೀವು ಶೀಘ್ರದಲ್ಲೇ ಹಣ ಕೂಡ ನಿಮಗೆ ಖಾತೆಗೆ ಜಮೆ ಆಗುತ್ತೆ. ಇನ್ನೇನು ನಿಮಗೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ಸರ್ಕಾರ ಅನುದಾನ ಬಿಡುಗಡೆ ಆಗಿದೆ, ನಿಮ್ಮ ಖಾತೆಗೆ ಜಮೆ ಕೂಡ ಆಗುತ್ತೆ. ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. DBT ಪುಷ್ ಕೂಡ ಆಗಿ ನಿಮಗೆ ಪೇಮೆಂಟ್ ಬಂದ್ಬಿಟ್ಟು ಅವೈಟ್ ಆಗಿದ್ರೆ, ಪೇಮೆಂಟ್ ಪೆಂಡಿಂಗ್ ಆಗಿದ್ರೆ ನಿಮಗೆ ಹಣ ಜಮೆ ಆಗುತ್ತೆ. ನಿಮಗೆ ಯಾವ ಕೆಟಗರಿ ನಿಮ್ದು ಎಷ್ಟು ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ SC/ST ಅವರಿಗೆ ಅಪ್ಲಿಕೇಶನ್ ವೆರಿಫೈ ಕೂಡ ಮಾಡ್ತಾ ಇದ್ದಾರೆ ಈ ವರ್ಷದ ಸ್ಕಾಲರ್ಶಿಪ್ ಗಳನ್ನ. ನೀವು ನಿಮ್ಮ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ ಹೋಗಿ. ಸಾಕಷ್ಟು ಜನ ಕೇಳ್ತಾ ಇದ್ರಿ ಯಾವಾಗ ಬರುತ್ತೆ ಅಂತ. ಆಲ್ರೆಡಿ SC/ST ಕ್ಲಿಯರ್ ಮಾಡಿದ್ದಾರೆ. ಪೆಂಡಿಂಗ್ ಇರೋದು OBC ಅವರದು. OBC ಅವರಿಗೆ ಸ್ವಲ್ಪ ಮಟ್ಟದಲ್ಲಿ ಅಮೌಂಟ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಂತರ ಸೆಂಟ್ರಲ್ ಗೌರ್ಮೆಂಟ್ ಅವರು PM-WSW ವಿದ್ಯಾರ್ಥಿ ವೇತನ ಕೊಡ್ತಾ ಇದ್ದಾರೆ. ಅದು ಕೂಡ DBT ಪುಷ್ ಆಗಿ ಕೆಲವರಿಗೆ ಸ್ಯಾಂಕ್ಷನ್ ಕೂಡ ಆಗಿದೆ. ಆ ಸ್ಕಾಲರ್ಶಿಪ್ ಕೂಡ ನಿಮ್ಮ ಖಾತೆಗೆ ನೇರವಾಗಿ ಜಮೆ ಕೂಡ ಮಾಡ್ತಾರೆ ಸರ್ಕಾರದವರು. ಯಾರೆಲ್ಲ PM-WSW ಸ್ಕಾಲರ್ಶಿಪ್ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಕೂಡ ಗುಡ್ ನ್ಯೂಸ್ ಆಗಿರುತ್ತೆ. ಅವ್ರು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ನೀವು, ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಬಟ್ ಕೇವಲ 4,000 ರೂಪಾಯಿ ಅಷ್ಟೇ ನಿಮ್ಮ ಖಾತೆಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ OBC ವಿದ್ಯಾರ್ಥಿಗಳಿಗೆ. ಕೆಲವರಿಗೆ ಹೆಚ್ಚಿನ ಅಮೌಂಟ್ ಕೂಡ ಬರ್ಬೋದು. ಮೈನ್ ಥಿಂಗ್ ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಅದು ಇಂಪಾರ್ಟೆಂಟು. ಒಂದ್ಸಲ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.